ಪ್ರತಿಭಟನೆ ಉದ್ದೇಶ ನಾವು ಮೂಲತಃ ನರಸೀಪುರ ಅಂದ್ರೆ ಮೈಸೂರು ಜಿಲ್ಲೆ ನರಸೀಪುರ ತಾಲೂಕವರು ನಮ್ಮ ನೆಚ್ಚಿನ ನಾಯಕ ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಮಾದೇವಪ್ಪ ಸಾಹೇಬ್ರು ಸ್ವಂತ ಅಣ್ಣ ತಮ್ಮದಿ ತರಾನೇ ಇದ್ದಿದ್ದು. ಇದುವರೆಗೂ ಅವರು ಖಾತೆ ತಗೋಬೇಕಾದ್ರೆ ಮಾದೇವಪ್ಪನ್ ಬಂದ್ ಕೊಡಿ ಅಂತಿದ್ರು. ಯಾಕಂದ್ರೆ ಮೊದಲನೇ ಯಾವಾಗ ಲೀಸ್ಟ್ ಅನೌನ್ಸ್ ಆಯ್ತು ಆವಾಗ ಮೊದಲನೇ ಹೆಸರು ಮಾದೇವಪ್ಪ ಬರ್ಬೇಕಿತ್ತು. ನೀವೇನ್ ಹೇಳಿದ್ರೆ ಪರಮೇಶ್ವರ್ ಜಾರ್ಜ್ ಅವರೆಲ್ಲರಿಗಿಂತನೂ ಜೊತೆಗೆ ಬಂದಂತವ್ರು ಮಾದೇವಪ್ಪ ಸಾಹೇಬ್ರೆ. ಜಾರ್ಜ್ ಜೊತೆ ಪರಮೇಶ್ವರ್ ಜೊತೆ ಎಲ್ಲರ ಜೊತೆನೂ ಒಕ್ಕೂಟದಲ್ಲಿ ಬಂದಂತ ವ್ಯಕ್ತಿ. ಆಮೇಲೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೊರಗಿರುವಂತ ವ್ಯಕ್ತಿ ಯಾರು? ಮಾದೇವಪ್ಪಗೆ DC ಹುದ್ದೆನಾದ್ರೂ ಕೊಡ್ಬೇಕಿತ್ತು. ಹಾಗಾಗಿ ನೀವು 2ನೇ ಲಿಸ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋದು ಬಹಳ ಅವಮಾನ. ಯಾಕಂದ್ರೆ ಮೊದಲನೇ ಲಿಸ್ಟ್ ಅಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಿದ್ರೆ ಆ ವ್ಯಕ್ತಿಗೆ ಒಂದು ಗೌರವ ಬರ್ತಾ ಇತ್ತು. ಆ ಗೌರವಕ್ಕೆ ನಾವೆಲ್ಲರೂ ಸ್ಪಂದಿಸ್ತಾ ಇದ್ವಿ. ನಾವೇನ್ ಕಾರ್ಯಕರ್ತರು ಲೀಡು ಏನಿದೀವಿ ನಾವೆಲ್ಲರೂ ಸ್ಪಂದಿಸ್ತಾ ಇದ್ವಿ. ಹಾಗಾಗಿ 2ನೇ ಲಿಸ್ಟ್ ಅಲ್ಲಿ ಅಂದ್ರೆ ಒಂಥರ ಅವಮಾನ ಅಪಮಾನ. ಯಾಕಂದ್ರೆ ಯಾವುದೇ ವ್ಯಕ್ತಿಗೆ ಆಗ್ಲಿ ಮೊದಲನೇ ಪಂಕ್ತಿಲಿ ಊಟ ಕೊಟ್ಟಾಗ್ಲೇ ಮರ್ಯಾದೆ, 2ನೇ ಪಂಕ್ತಿಲಿ ಕೊಟ್ಟಾಗ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಆದ್ರೂ ನಾವು ಮನದಟ್ಟು ಮಾಡ್ಕೊಂಡು ಹೇಳ್ತಾ ಇದೀವಿ, ಯಾರನ್ನು ಹೊಣೆಗಾರರು ಮಾಡ್ತಾ ಇಲ್ಲ. ನಾವು ಹೈಕಮಾಂಡ್ ಅವರು ಮಾಡ್ತಾ ಇಲ್ಲ, ರಾಜ್ಯದ ಮಾಜಿ ಹಾಗೂ ಹಾಲಿ ಮುಖ್ಯಮಂತ್ರಿಗಳಿಗೂ ನಾವು ಹೇಳಲ್ಲ. ಯಾಕಂದ್ರೆ ವ್ಯಕ್ತಿ ನೋಡಿ ಮಾದೇವಪ್ಪ ಸಾಹೇಬರಿಗೆ ಘನತೆ ಗೌರವ ಯಾವುದೇ ಹುದ್ದೆ ಕೊಟ್ಟರು ನಿರ್ಭಯವಾಗಿ ನಿರ್ವಹಿಸಿದಂತ ವ್ಯಕ್ತಿ. ಯಾವುದೇ ಅವರಿಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಹಾಗಾಗಿ 2ನೇ ಲಿಸ್ಟ್ ಅಂತ ಹೇಳಿ ನಾವು ಮನದಟ್ಟು ಮಾಡಲ್ಲ. ಅವ್ರನ್ನ ಮೊದಲನೇ ಹೆಸರು ಮಾದೇವಪ್ಪ ಸರ್ ಇರ್ಬೇಕು ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೀವಿ. ಪರಿಗಣನೆ ತಗೊಳ್ಳೋದಕ್ಕೆ ಏನಾಗ್ತದೆ ಅಂತಂದ್ರೆ ನೋಡಿ, ಮಾದೇವಪ್ಪ ಸಾಹೇಬ್ರಿಗೆ ಗಾಡ್ ಫಾದರ್ ಇಲ್ಲ. ಗಾಡ್ ಫಾದರ್ ಇರೋರೆಲ್ಲ ಮೊದಲನೇ ಪಂಕ್ತಿಲಿ ಊಟ ಮಾಡ್ತಾ ಇದ್ದಾರೆ, 2ನೇ ಪಂಕ್ತಿಲಿ ಊಟ ಮಾಡ್ತಾರೆ. ನಾವೆಲ್ಲರೂ ಗಾಡ್ ಫಾದರ್ ಇರುತ್ತೆ. ನಾವೇನಿದ್ದೀವಿ ಮಿಲಿಟರಿಗಳು ಕಾರ್ಯಕರ್ತ ಇದೀವಲ್ಲ, ನಮ್ಮ ಏನಿದೆ ನಮ್ಮ ಒಕ್ಕೂಟದ ಏನಿದೆ ಕೂಗು ಆ ಮಾದೇವಪ್ಪ ಸಾಹೇಬ್ರು ಕೇಳಿಸ್ತಾ ಇದೆ, ಹೈಕಮಾಂಡ್ ಕೇಳಿಸ್ತಾ ಇದೆ. ಹಾಗಾಗಿ 2ನೇ ಲಿಸ್ಟ್ ಅಲ್ಲಿ ಮೊದಲನೇ ಹೆಸರು ಮಾದೇವಪ್ಪ ಸಾಹೇಬ್ ಇರ್ಬೇಕು ಅಂತ ಹೇಳಿ ನಾವು ಇಚ್ಛೆ ಪಡ್ತೀವಿ. ಮೊದ್ಲಿಂದನೂ ಇದೆಪ್ಪ. ನೀವು ಗೊತ್ತಿಲ್ಲ ಅಷ್ಟೇನೆ, ನೀವು ಮೈಸೂರು ಭಾಗಕ್ಕೆ ಬಂದಿಲ್ಲ. ಮೈಸೂರು ಭಾಗದಲ್ಲಿ ಬನ್ನಿ, ಸಹಸ ಜನರು ಸೇರ್ತಾರೆ. ಯಾಕಂದ್ರೆ ಮೈಸೂರಿಂದ ಬೆಂಗಳೂರು ಬರ್ಬೇಕಾದ್ರೆ ಕೆಲವರು ಬರಕ್ಕಾಗುತ್ತೆ, ಕೆಲವರು ಬರಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಕಮ್ಮಿ ಇರ್ಬೋದು. ನೀವು ಮೈಸೂರು ಭಾಗಕ್ಕೆ ಬನ್ನಿ, ಎಷ್ಟು ಸಾವಿರ ಜನ ಸೇರ್ತಾರೆ ಅಂತ ನೀವೇ ನೋಡ್ಬೋದು. ದಲಿತ ಮುಖ್ಯಮಂತ್ರಿ ಕೂಗು 2028 ಬಂದೇ ಬರುತ್ತೆ. 2028 ಗ್ಯಾರಂಟಿ ದಲಿತ ಮುಖ್ಯಮಂತ್ರಿ 2028 ಗ್ಯಾರಂಟಿ ಆಗೇ ಆಗ್ತಾರೆ. ದಲಿತ ಶಾಸಕರನ್ನ ಮೆಟ್ಟನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂತ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಬಂಧನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನಾನು ಕಾಂಗ್ರೆಸ್ ಪಕ್ಷ ತೊರೆದು ಅಹಿಂದ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ತೀನಿ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೇನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್
ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.